ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 23 ಫೆಬ್ರವರಿ ಸಲುವಾಗಿ. ಅದಕ್ಕೆ ಮೊದಲು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ ಅನಾಲಿಸಿಸ್ದಾಗ, ಇವತ್ತು ಮಾರ್ಕೆಟ್ ಹೆಂಗೆ ಮೂಮೆಂಟಮ್ ಆಗಿದೆ, ನಾಳೆ ನಾಳೆ ಏನು ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡೋವಂತ. ನಾನು ಕ್ಲಿಯರ್ಲಿ ಹೇಳಿದ್ದೆ, ನನ್ನ ವ್ಯೂ ಬೈಯಿಂಗ್ ಸೈಡ್ ಐತಿ, ನಾನು ಇನ್ನು ಸೆಲ್ಲಿಂಗ್ ನೋಡಲ್ಲ ಅಂತ ಹೇಳಿದ್ದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಳಗೆ. ಎರಡನೇದೇನು ಫ್ಲ್ಯಾಟ್ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಹಾಕದ ನಾವು ಅಂದ್ಕೊಂಡಿದ್ದು ರೇಂಜ್ದಾಗ ಮಾರ್ಕೆಟ್ ಓಪನ್ ಆಗ್ಯದ. ಓಪನ್ ಆದಮೇಲೆ ಸೊ ಇದು ಫಸ್ಟ್ ಲೆವೆಲ್ ಬೈಯಿಂಗ್ ಇಲ್ಲಿತ್ತು. ಸೊ ಒಂದು ಸಣ್ಣ ಮೊಮೆಂಟಮ್ ಕೊಟ್ಟದ. ಸಣ್ಣ ಮೊಮೆಂಟಮ್ ಅಂದರೆ ಎಷ್ಟೈತಿದು, ಅರೌಂಡ್ 80 ಪಾಯಿಂಟ್ಸ್ ಐತಿ. ನೀವು ಪ್ರೀಮಿಯಮ್ದಾಗ ಆರಾಮಾಗಿ 40 ಪಾಯಿಂಟ್ಸ್ ಸಿಕ್ಕಿರ್ತಾವೆ. ಮತ್ತು ಇನ್ನೊಂದೇನು, ಈ ಫಾಲ್ ಸ್ಟ್ರಾಂಗ್ ಇತ್ತಂದ್ರೆ ನಾವು ಈ ಗ್ಯಾಪ್ ಫಿಲ್ ಆಗೋ ಥರ ವೇಟ್ ಮಾಡಂತ ಹೇಳಿದೆ. ಈ ಗ್ಯಾಪ್ ಫಿಲ್ ಆಗಿ ಎಕ್ಸಾಕ್ಟ್ಲಿ ಗ್ಯಾಪ್ ಫಿಲ್ ಆಗಿ ಒಂದು ಸಣ್ಣ ಡಬ್ಲು ಕೊಟ್ಟು ಒಂದು ದೊಡ್ಡ ಮೊಮೆಂಟಮ್ ಬೈಯಿಂಗ್ ಆಗ್ಯದ ಇವತ್ತು. ಯಾರ್ಯಾರು ಕ್ಯಾಚ್ ಮಾಡ್ಯಾರ ಅವರಿಗೆ ಒಳ್ಳೆ ಪ್ರಾಫಿಟ್ ಸಿಕ್ಕಿರ್ತದೆ. ಬ್ಯಾಂಕ್ ನಿಫ್ಟಿ ಒಳಗೆ ನಾನು ಸೇಮ್ ವೇ ಫ್ಲ್ಯಾಟ್ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದ್ರೆ ಸ್ವಲ್ಪ ಮ್ಯಾಗಿನ್ ಟ್ರಾವೆಲ್ ಮಾಡ್ತಂದ್ರೆ ಈ ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ ಬೈ ಮಾಡ್ಬೋದು, ಅಥವಾ ಇಲ್ಲಿಂದನೇ ಮಾಡ್ತಂದ್ರೆ ಫಸ್ಟ್ ಬೈಯಿಂಗ್ ಇಲ್ಲಿ ಮಾಡ್ಬೋದು. ಅದಾದಮೇಲೆ ಇಲ್ಲೊಂದು ಲೆವೆಲ್ ಕೊಟ್ಟಿದೆ, ಈ ಲೆವೆಲ್ ಒಂದು. ಬಟ್ ಇದು ಮೊಮೆಂಟಮ್ ಸ್ಪೀಡ್ ಇತ್ತಂದ್ರೆ ಇಲ್ಲಿ ತೊಗೊಂಡ್ರೆ ಸ್ಟಾಪ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಬೈಯಿಂಗ್ ಲೆವೆಲ್ ಇದು ಹೇಳಿದೆ, 3 ಲೆವೆಲ್ ಕೊಟ್ಟಿದೆ. ಇಲ್ಲಿ ನಮಗೆ ಫಸ್ಟ್ ಮೊಮೆಂಟಮ್ ಕೊಟ್ಟದ. ಬಟ್ ಇಲ್ಲಿ ನಾವು ಜಾಸ್ತಿ ಟ್ರೇಡ್ ಮಾಡಲ್ಲ, ಯಾಕಂದ್ರೆ ಮಾರ್ಕೆಟ್ ಮ್ಯಾಗಿನ್ ಟ್ರಾವೆಲ್ ಮಾಡಿಲ್ಲ ಮತ್ತು ಇದು ಫಾಲ್ ಭಾಳ ಸ್ಟ್ರಾಂಗ್ ಇತ್ತು. ಸೊ ಇಲ್ಲಿ ಕನ್ಫರ್ಮೇಷನ್ ಸಂಬಂಧ ಯಾರಾದರೂ ತೊಗೊಂಡಿದ್ರು ಅವರಿಗೆ 1:1 ಕೊಟ್ಟಿರ್ತಿಲ್ಲ, ಸ್ಟಾಪ್ ಲಾಸ್ ಆಗಿರ್ತದೆ ಇಲ್ಲಿ. ಬಟ್ ಇಲ್ಲಿ ನಮ್ಮದು ಎಕ್ಸಾಕ್ಟ್ ಇಲ್ಲಿ ಟ್ಯಾಪ್ ಮಾಡಿ ಮಾರ್ಕೆಟ್ ಒಂದು ಒಳ್ಳೆ ಮೊಮೆಂಟಮ್ ಕೊಟ್ಟದ. ಸೊ ನಮ್ಮದು ಅನಾಲಿಸಿಸ್ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ ಎರಡೂ ಕಡೆಯಿಂದ. ಒಂದು ಇಲ್ಲಿ ಸ್ಟಾಪ್ ಲಾಸ್ ಆದರೂ ಆಗಿರ್ಬೋದು, ಬಟ್ ಸ್ಟಾಪ್ ಲಾಸಸ್ ಆಗೇ ಆಗ್ತದೆ ಮಾರ್ಕೆಟ್ ಒಳಗೆ. ನಮ್ಮದು ರಿಸ್ಕ್ ಟು ರಿವಾರ್ಡ್ನ ಮೇಂಟೈನ್ ಮಾಡಬೇಕು. ಇಲ್ಲಿ ಸಣ್ಣ ಸ್ಟಾಪ್ ಲಾಸ್ ಆದ್ರೂ ಇಲ್ಲಿ ಒಂದು ದೊಡ್ಡ ಟಾರ್ಗೆಟ್ ಸಿಕ್ಕಿರ್ತದೆ ಆರಾಮಾಗಿ ಸೆಕೆಂಡ್ ಲೆವೆಲ್ದಾಗ. ನಾನು ಕ್ಲಿಯರಾಗಿ ಹೇಳಿದೆ, ಇದು ಮೊಮೆಂಟಮ್ ಸ್ಪೀಡ್ ಇದ್ದರೆ ಇಲ್ಲಿ ಬೈಯಿಂಗ್ ನಾನು ಇಂಟ್ರೆಸ್ಟೆಡ್ ಇರಲ್ಲ, ನೆಕ್ಸ್ಟ್ ಲೆವೆಲ್ದಾಗ ಇಂಟ್ರೆಸ್ಟೆಡ್ ಇರ್ತೀನಿ. ಮೊಮೆಂಟಮ್ ಸ್ಲೋ ಆಗಿತ್ತು ಆದರೆ ಹೆಂಗೆ ಸ್ಲೋ ಮೊಮೆಂಟಮ್ ಅಂದರೆ ಇದು ನೋಡಿ, ಇದು ಸ್ಲೋ ಮೊಮೆಂಟಮ್, ಇದು ಭಾಳ ಸ್ಪೀಡ್ ಮೊಮೆಂಟಮ್ ಇದು. ಸೊ ಇಂಥ ಟೈಮಿಗೆ ನಾವು ಇಲ್ಲಿ ರಿವರ್ಸಲ್ ಪ್ಲ್ಯಾನ್ ಮಾಡೋದು ಮಿಸ್ಟೇಕ್ ಆಗ್ತದೆ. ಸೊ ಮಾಡಿದ್ರು ಸಮ್ವೇರ್ ಇಲ್ಲಿ ಬೈ ಮಾಡಿದ್ರು ನಿಮಗೆ 1:1 ಕೊಟ್ಟು ಆಮೇಲೆ ಸ್ಟಾಪ್ ಲಾಸ್ ಹಿಟ್ ಆಗಿರ್ತದೆ. ಆಮೇಲೆ ಇಲ್ಲಿ ಬೈ ಮಾಡಿದವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಕೊಟ್ಟದ ಹೋಲ್ಡ್ ಮಾಡಿದವ್ರಿಗೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿನ್ನೆ ಏನು ಅನಾಲಿಸಿಸ್ ಮಾಡಿದ್ವಿ ಅದಾಯಿತು. ಈಗ ನಾಳೆ ಏನು ಮಾಡ್ಬೋದು, ಈಗ ನೋಡಿರಿ ಸ್ವಲ್ಪ ಲಾರ್ಜರ್ ಟೈಮ್ ಫ್ರೇಮ್ದಾಗ ಏನಾಗ್ಯದ ಮಾರ್ಕೆಟ್ ಒಳಗೆ ನೋಡಿರಿ. ಒಂದು ಹೈಯರ್ ಹೈ ಹೊಂಟಿತ್ತು, ಆಮೇಲೆ ಒಂದು ಫಾಲ್ ಕೊಟ್ಟು ಈಗ ಹೊಂಟದ. ಸೊ ಇಲ್ಲಿಂದ ಇದು ಏನು, ಈಗ ಇಲ್ಲಿಂದ ಬಂದು ಮತ್ತು ಹಿಂಗೆ ಫಾಲ್ ಕೊಡ್ಬೋದು, ಅಥವಾ ಇಲ್ಲಿ ತನಕ ತೊಗೊಂಡು ಹಿಂಗೆ ಮ್ಯಾಲೆ ಹೋಗ್ಬೋದು ಇನ್ನು. ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ಇನ್ನೂ ಸ್ಪೇಸ್ ಬಾಕಿ ಅದು, ಮ್ಯಾಲೆ ಹೋಗೋ ಜಾಗ ಐತಿ ಬ್ಯಾಂಕ್ ನಿಫ್ಟಿ ಒಳಗೆ. ಸೊ ಬ್ಯಾಂಕ್ ನಿಫ್ಟಿ ನಾನು ಇನ್ನೂ ಪಾಸಿಟಿವ್ ಅದೀನಿ. ಸೊ ನಾಳೆ ಯಾವ ಲೆವೆಲ್ದಾಗ ನಾವು ಟ್ರೇಡ್ ಮಾಡ್ಬೋದು ಅಂದ್ರೆ ನಿಫ್ಟಿ ಒಳಗೆ ಫಸ್ಟ್ ಈಗ ಒಂದು ನಿಫ್ಟಿ ಒಳಗೆ ಒಂದು ಕ್ಲಿಯರ್ ಭಾಳ ದೊಡ್ಡ ಸ್ಟ್ರೆಚ್ ಆಗ್ಯದ. ಈಗ ಈ ಲೆವೆಲ್ ನಮ್ಗೆ ಯೂಸ್ ಆಗಲ್ಲ, ಈ ಲೆವೆಲ್ ಯೂಸ್ ಆಗಲ್ಲ ನಮಗೆ. ಸೊ ನಾಳೆ ಏನಾದರೂ ನಿಫ್ಟಿ ಒಳಗೆ ಇದು ನೋಡಿರಿ, ಇಲ್ಲಿ ಒಂದು ಈ ಲೈನ್ ಹಾಕಿದ್ರೆ ನಮ್ಗೆ, ಸೊ ಈ ಲೈನ್ ಆಲ್ರೆಡಿ ಇಲ್ಲಿ ಸ್ವೀಪ್ ಆಗ್ಯದ ಅಂದ್ರೆ ಏನು, ಇಲ್ಲಿ ಮ್ಯಾಲೆ ಹೋಗಿ ಬಂದದ. ಸೊ ನಾಳೆ ಏನಾದರೂ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಮಾರ್ಕೆಟ್ ಒಳಗೆ ಮೋಸ್ಟ್ ಪ್ರಾಬಬ್ಲಿ ನಾಳೆನೂ ಗ್ಯಾಪ್ ಅಪ್ ಆಗ್ತದೆ. ಯಾಕಂದರೆ ಈಗ ಇದೇನು ಬೈಯಿಂಗ್ ಅದ ಅವ್ರದ್ದು ಒಂದು ಮೊಮೆಂಟಮ್ ಕ್ಯಾರಿ ಫಾರ್ವರ್ಡ್ ಇದಿರ್ತಾರೆ ಭಾಳಷ್ಟು ಜನ. ಸೊ ನಾಳೆ ಏನಾದರೂ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸ್ವಲ್ಪ ಮ್ಯಾಲ್ ಮೊಮೆಂಟಮ್ ಕೊಟ್ಟು ಈ ಥರ ಮಾಡ್ತಾನೆ. ನಾನು ಇಲ್ಲಿ ಸೆಲ್ಲಿಂಗ್ ನಾನು ಪ್ರಿಫರ್ ಮಾಡ್ತೀನಿ ಡೇ ಹೈ ಬ್ರೇಕ್ಔಟ್ ಟ್ರ್ಯಾಪ್ ಮೇಲೆ. ಬಟ್ ಡೈರೆಕ್ಟ್ ಸ್ವಲ್ಪ ಮ್ಯಾಲೆ ಹೋಗ್ಬೇಕು, ಮಾರ್ಕೆಟ್ ಓಪನ್ ಆದ ಕೂಡಲೇ ಯಾವುದೂ ರೆಡ್ ಕ್ಯಾಂಡಲ್ ಮಾಡಲಾರ್ದೆ ಡೈರೆಕ್ಟ್ ಸ್ವಲ್ಪ ಮ್ಯಾಲೆ ಹೋಗಬೇಕು. ಸೊ ಇಲ್ಲಿ ನಮಗೆ ಪರ್ಫೆಕ್ಟ್ ಸೆಟಪ್ ಸಿಗ್ತದೆ ಹಿಂಗೆ. ಬಟ್ ಇದು ಅಡ್ವಾನ್ಸ್ ಲೆವೆಲ್, ಸೊ ಇದು ಮಾಡೋಕ್ಕಿಂತ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಒಳ್ಳೆಯದೇ ಸ್ಟಾರ್ಟಿಂಗ್ ಬಿಗಿನರ್ಸ್ ಇದ್ದಾಗ. ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಆಗಿ ಹಿಂಗೆ ಮ್ಯಾಲೆ ಹೋಗಿ ರಿವರ್ಸಲ್ ಬಂತಂದ್ರೆ ಇಲ್ಲಿ ಒಂದು ಬೈಯಿಂಗ್ ಮಾಡ್ಬೋದು. ಬಿಟ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಬೈಯಿಂಗ್ ಇಲ್ಲೊಂದು ಹಾಕದ, ಈ ಲೆವೆಲ್ದಾಗ ಒಂದು ಬೈಯಿಂಗ್ ಮಾಡ್ಬೋದು. ಈ ರೆಡ್ ಕ್ಯಾಂಡಲಿಂದ ಇಲ್ಲಿ ತನಕ ಒಂದು ಝೋನ್ ಹಾಕದ. ಸೊ ಇಲ್ಲಿ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು. ಈ 2 ಲೆವೆಲ್ ಅದಾವೆ. ಯಾವಾಗಿದು ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸೆಲ್ ಮಾಡೋಕ್ಕೆ ಮ್ಯಾಗ್ ಲೆವೆಲ್ ನಮಗೆ ಯಾವುದೂ ಲೆವೆಲ್ ಸಿಗೋಲ್ಲ ಇಲ್ಲಿ, ಯಾಕಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಆಲ್ ಟೈಮ್ ಹೈದಾಗೈತಿ. ಸೊ ಯಾವುದೇ ಲೆವೆಲ್ ನಮಗೆ ಸಿಗೋಲ್ಲ. ಅದಾದಮೇಲೆ ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ ಸ್ಟಾರ್ಟಿಂಗ್ ಒಳಗೆ ಕೆಳಗೆ ಮೊಮೆಂಟಮ್ ಕೊಡತ್ತಂದ್ರೆ ಸೊ ಸ್ವಲ್ಪ ಮೊಮೆಂಟಮ್ ಸ್ಪೀಡ್ ಬರ್ತದೆ. ರೀಸನ್ ಏನು ನೋಡಿರಿ, ಯಾರ್ಯಾರು ಕ್ಯಾರಿ ಫಾರ್ವರ್ಡ್ ಮಾಡ್ಯಾರ ಅವರಿಗೆ ಪ್ರಾಫಿಟ್ ತೋರಿಸ್ತಿರ್ತದೆ. ಆ ಪ್ರಾಫಿಟ್ ಓಪನಿಂಗ್ದಾಗೆ ಕಮ್ಮಿ ಆಯ್ತು ಅಂದ್ರೆ ಅವ್ರು ಪ್ಯಾನಿಕ್ ಆಗಿ ಪ್ರಾಫಿಟ್ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗಾಗಿ ಮೊಮೆಂಟಮ್ ಸ್ವಲ್ಪ ಸ್ಪೀಡ್ ಆಗ್ತದೆ. ಸೊ ಆ ಟೈಮ್ದಾಗೂ ನಮಗೆ ಇಲ್ಲಿ ಒಂದು ಒಳ್ಳೆ ಬೈಯಿಂಗ್ ಲೆವೆಲ್ ಸಿಗ್ತದೆ. ಇನ್ ಕೇಸ್ ಮೊಮೆಂಟಮ್ ಭಾಳ ಸ್ಪೀಡ್ ಆಲತ್ತದ ನಾವೇನು ಮಾಡ್ಬೋದು, ಅದನ್ನು ಈ ಲೆವೆಲ್ದಾಗೂ ನೆಕ್ಸ್ಟ್ ಲೆವೆಲ್ ನಾವು ಅಟೆಂಪ್ಟ್ ಮಾಡ್ಬೋದು. ಇನ್ನೊಂದು ಲೆವೆಲ್ ಇಲ್ಲಿ ಇವತ್ತೇನು ಬೈಯಿಂಗ್ ಮೊಮೆಂಟಮ್ ಸ್ಟಾರ್ಟ್ ಆಗಿತ್ತು. ಸೊ ಇಲ್ಲಿ ಒಂದು ನಾವು ನೆಕ್ಸ್ಟ್ ಲೆವೆಲ್ ಅಟೆಂಪ್ಟ್ ಮಾಡ್ಬೋದು. ಈ 2 ಲೆವೆಲ್ ಬೈಯಿಂಗ್ ಅದಾವೆ. ಇದಕ್ಕಿಂತ ಕೆಳಗೆ ಬಂತಂದ್ರೆ ನಾನು ಬೈಯಿಂಗ್ ಲೆವೆಲ್ ಯಾವುದು ಅಟೆಂಪ್ಟ್ ಮಾಡಲ್ಲ, ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ಸ್ ಭಾಳ ದೂರ ಅದಾವೆ. ಸೊ ಇಲ್ಲಿ ತನಕ ಬಂತಂದ್ರೆ ನಾನು ಏನಾದರೂ ಹೊಸ ಲೆವೆಲ್ ಆಯಿತು ಅಂದ್ರೆ ನಾನು ಟೆಲಿಗ್ರಾಮ್ದಾಗ ಹಾಕ್ತೀನಿ. ಅದಾದಮೇಲೆ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ನಮಗೆ ಗ್ಯಾಪ್ ಡೌನ್ ಆಗೋದು ಭಾಳ ಕಮ್ಮಿ ಸಿನಾರೋ. ಬಟ್ ಸ್ಟಿಲ್ ಆಯ್ತು ಅಂದ್ರೆ ಫಸ್ಟ್ ಬೈಯಿಂಗ್ ಲೆವೆಲ್ ಇದೇ ಹಾಕದ. ಬಟ್ ಈ ಮೊಮೆಂಟಮ್ ಸ್ಲೋ ಇರಬೇಕು. ಮೊಮೆಂಟಮ್ ಸ್ಪೀಡ್ ಇತ್ತಂದ್ರೆ ಸಮ್ವೇರ್ ಇಲ್ಲಿಂದನೂ ಟ್ರ್ಯಾಪ್ ಮಾಡಿ ಹೋಗ್ತದ. ಈ ಲೆವೆಲ್ ಐತಲ್ಲ ಇಲ್ಲಿಂದನೂ ಟ್ರ್ಯಾಪ್ ಮಾಡಿ ಹೋಗ್ಬೋದು. ಇಲ್ಲ ಅಂದ್ರೆ ನಮ್ಮ ಲೆವೆಲ್ ಇಲ್ಲಿ. ಸೊ
1 2 3 ಅದಾವು. ಬಟ್ ಈ ಟ್ರ್ಯಾಪ್ ಲೆವೆಲ್ ನೀವು ಟ್ರೇಡ್ ಮಾಡ್ಬೇಕಂದ್ರೆ ಸ್ವಲ್ಪ ಮೊಮೆಂಟಮ್ ನೋಡ್ಕೊಂಡು ಮಾಡಬೇಕಾಗತ್ತೆ. ಇಲ್ಲಾಂದರೆ ಬೆಸ್ಟ್ ಈ ಝೋನ್ ಟ್ಯಾಪ್ ಮಾಡೋ ಥರ ವೇಟ್ ಮಾಡಿರಿ. ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಾದರೂ ಮ್ಯಾಲೆ ಹೊಂಟು ಇದು ಡೌನ್ ಮೊಮೆಂಟಮ್ ಕೊಟ್ಟು ಈ ಥರ ಆಮೇಲೆ ಮ್ಯಾಲೆ ಬಂತಂದ್ರೆ ಇಲ್ಲಿ ಸೊ ಇದೇ ಲೆವೆಲ್ದಾಗ ನಾನು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ತೀನಿ. ಸೊ ಇಲ್ಲಿ ಈ ಲೆವೆಲ್ದಾಗ ಒಂದು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ತೀನಿ. ಸೊ ಇದು ನಿಫ್ಟಿ ಒಳಗೆ. ಸೇಮ್ ವೇ ಬ್ಯಾಂಕ್ ನಿಫ್ಟಿ ಒಳಗೆ ಈಗ ನೋಡಿರಿ, ನಿಫ್ಟಿಗೂ ಬ್ಯಾಂಕ್ ನಿಫ್ಟಿಗೂ ಸ್ವಲ್ಪ ಡಿಫ್ರೆನ್ಸ್ ಏನದಂದ್ರೆ ನಿಫ್ಟಿ ಆಲ್ಮೋಸ್ಟ್ ಹೈ ಒಳಗೆ ಕ್ಲೋಸ್ ಆಗಿದೆ, ಬಟ್ ಬ್ಯಾಂಕ್ ನಿಫ್ಟಿ ಅಷ್ಟು ಹೈ ಒಳಗೆ ಕ್ಲೋಸ್ ಆಗಿಲ್ಲ ಇನ್ನೂ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಒಳಗೆ ಈಗ ನೋಡಿದ್ರೆ ಈಗ ಬ್ಯಾಂಕ್ ನಿಫ್ಟಿ ಒಳಗೆ ನಮಗೆ ಗ್ಯಾಪ್ ಅಪ್ ಓಪನಿಂಗ್ ಏನಾದರೂ ಸಿಕ್ತಂದ್ರೆ ಗ್ಯಾಪ್ ಅಪ್ ಏನಾದರೂ ಆಯ್ತಂದ್ರೆ ನಮಗೆ ಇಲ್ಲಿ 2 ಲೆವೆಲ್ಸ್ ಅದಾವು, ಇಮಿಡಿಯೇಟ್ ಲೆವೆಲ್ಸ್ ಅದಾವು. ಸೊ ಈ ಮೊಮೆಂಟಮ್ ಸೊ ಸ್ಪೀಡ್ ಇತ್ತು ಈ ಲೆವೆಲ್ದಾಗ ಸೆಲ್ಲಿಂಗ್ ಮಾಡಿರಿ. ಅದು ಇಲ್ಲಿಂದ ಫಾಲ್ ಸ್ಟಾರ್ಟ್ ಆಗಿತ್ತು. ಇನ್ ಕೇಸ್ ಮೊಮೆಂಟಮ್ ಸ್ಲೋ ಇತ್ತು ಅಂದ್ರೆ ಇಲ್ಲೇ ಒಂದು ಟ್ರ್ಯಾಪ್ ಮಾಡಿನೂ ಅದು ಬರ್ಬೋದು. ಮಾರ್ಕೆಟ್ ಒಳಗೆ ಒಂದು ಸಣ್ಣ ಟ್ರ್ಯಾಪ್ ಮಾಡಿ ಬರ್ಬೋದು ಈ ಥರ ಈ ಲೆವೆಲಿಂದನೇ, ಅಥವಾ ಈ ಲೆವೆಲ್ ಸ್ವಲ್ಪ ಮ್ಯಾಲೆ ಹೋಗಿ ಹಿಂಗೆ ಹೈ ಹೋಗಿ ಸೊ ಇನ್ ಬಿಟ್ವೀನಿಂದ ಟ್ರ್ಯಾಪ್ ಮಾಡಿ ರಿವರ್ಸಲ್ ಆಗ್ಬೋದು. ಈ ಗ್ಯಾಪ್ ಅಪ್ ಆಗಿ ಮ್ಯಾಲೆ ಹೋಯ್ತಂದ್ರೆ ಇನ್ ಕೇಸ್ ಮೊಮೆಂಟಮ್ ಭಾಳ ಸ್ಪೀಡ್ ಹೊಂಟಂದ್ರೆ ಸೊ ನಮಗೆ ಸೆಲ್ಲಿಂಗಿಗೆ ಇಲ್ಲಿ ಮ್ಯಾಲೆ ಒಂದು ಹೈಯೆಸ್ಟ್ ಲೆವೆಲ್ ಅದ, ಇಷ್ಟು ಮ್ಯಾಲೆ ಬರುತ್ತಂತ ಇವತ್ತಿಷ್ಟು ಮೊಮೆಂಟಮ್ ಆದಷ್ಟು ನಾಳೆ ಆಗತ್ತಂತ ನನಗೆ ಅನ್ಸಲ್ಲ. ಬಟ್ ಇಲ್ಲಿ ಆದ್ರೂ ನಮ್ಗೆ ಪ್ರಾಫಿಟ್ ಬುಕಿಂಗ್ ಇಲ್ಲಿಂದ ಬರ್ತದೆ. ಸೊ ಇಲ್ಲಿಂದ ಒಂದು ಸಣ್ಣ ಪುಲ್ ಬ್ಯಾಕ್ ಈ ಸ್ವಲ್ಪ ಮ್ಯಾಲೆ ಹೋಗಿ ಪುಲ್ ಬ್ಯಾಕ್ ಬರೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡತ್ತೀನಿ. ಫ್ಲ್ಯಾಟ್ ಏನಾದರೂ ಓಪನಿಂಗ್ ಆಯ್ತಂದ್ರೆ ಫ್ಲ್ಯಾಟ್ ಓಪನಿಂಗ್ ಅಂದ್ರೆ ಸೆಲ್ಲಿಂಗ್ ಲೆವೆಲ್ಸ್ ಎರಡೂ ಸೇಮ್ ಅದಾವೆ, ಇದೇ ಲೆವೆಲ್ಸ್ ಇರಲಿ. ಬೈಯಿಂಗ್ದಾಗ ನಮಗೆ ಒಂದು ಕೆಳಗೆ ಇಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಅದ, ಅದು ಬಿಟ್ಟರೆ ಅದ್ರ ಕೆಳಗೆ ನಮಗೆ ಇಲ್ಲೊಂದು ಲೆವೆಲ್ ಅದು ಬೈಯಿಂಗಿಗೆ. ಸೊ ಇಲ್ಲಿ ಇನ್ ಬಿಟ್ವೀನ್ ಇವೆಲ್ಲ ಲೆವೆಲ್ಸ್ ಯೂಸ್ ಆಗ್ಯಾವ ಆಲ್ರೆಡಿ. ಸೊ ಇಲ್ಲಿಗ ಮತ್ತೆ ಬೈಯಿಂಗ್ ಮಾಡಲ್ಲ ನಾನೀಗ, ಒಂದು ಸಲ ಬೈಯಿಂಗ್ ಆಗಿದೆ ನೆಕ್ಸ್ಟ್ ಬೈಯಿಂಗ್ ಮಾಡಲ್ಲ. ಸೊ ಈ ಟ್ರೆಂಡ್ ಲೈನ್ ಎಲ್ಲ ಬ್ರೇಕ್ ಆಗಬೇಕು. ಈಗ ನೆಕ್ಸ್ಟ್ ಮಾರ್ಕೆಟ್ ಬರ್ತದ್ರೆ ಈ ಟ್ರೆಂಡ್ ಲೈನ್ ಎಲ್ಲ ಬ್ರೇಕ್ ಆಗಿ ಕೆಳಗೆ ಬರ್ತದಲ್ಲ, ಸಮ್ವೇರ್ ಇಲ್ಲಿ ನಾನು ಇಂಟ್ರೆಸ್ಟೆಡ್ ಇರ್ತೀನಿ. ಇಲ್ಲಿ ಇಂಟ್ರೆಸ್ಟೆಡ್ಲಿ ಇರಲಿಲ್ಲ ಅಂದರೂ ಈ ವೀಕ್ ಮೇಲೆ ಏನಾದರೂ ನಾನು ಟ್ರೈ ಮಾಡ್ತೀನಿ. ಬಟ್ ಇಲ್ಲಿ ಈ ಲೆವೆಲ್ ಬ್ರೇಕ್ ಆಗುತ್ತೆ ನಾನು ಯಾವುದೇ ರೀತಿ ಬೈ ಟ್ರೇಡ್ ಮಾಡಲ್ಲ ಫಾಸ್ಟ್ ಮೊಮೆಂಟಮ್ ಇದ್ದಾಗ. ಈಗ ಸ್ಲೋ ಆಗಿ ಬಂತು ಮಾರ್ಕೆಟ್ ಏನಾದ್ರು ಸ್ಲೋ ಆಯ್ತು ಅಂದ್ರೆ ನೆಕ್ಸ್ಟ್ ಇಲ್ಲೊಂದು ಬೈ ಮಾಡೋಕ್ಕೆ ಪ್ಲ್ಯಾನ್ ಅದ, ಬಿಟ್ಟರೆ ಇಲ್ಲೊಂದು ಬೈ ಮಾಡೋಕ್ಕೆ ಪ್ಲ್ಯಾನ್ ಅದ. ಸೊ ಈ 2 ಲೆವೆಲ್ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು, ಗ್ಯಾಪ್ ಡೌನ್ ಆಗಿ ಸ್ಟಾರ್ಟಿಂಗ್ ಒಳಗೆ ಫಾಲ್ ಆರಾಯ್ತು, ಸ್ಪೀಡ್ ಫಾಲ್ ಆರಾತಂದ್ರೆ ನಮಗೆ ಈಸಿಯಾಗಿ ಈ ಲೆವೆಲ್ ತನೂ ಬರೋ ಚಾನ್ಸ್ ಅದ. ಇಲ್ಲಾಂದ್ರೆ ಇಲ್ಲಿಂದನೇ ನಾವು ಟ್ರ್ಯಾಪ್ ಆದಮೇಲೆ ಒಂದು ಬೈಯಿಂಗ್ ಮಾಡ್ಬೋದು. ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಮ್ಯಾಲೆ ಕಂಟಿನ್ಯೂಸ್ ಮ್ಯಾಲೆ ಹೊಂಟಂದ್ರೆ ಇಲ್ಲಿ ಒಂದು ಲೈನ್ ಹಾಕೋರಿ. ಈ ಲೈನ್ ಮ್ಯಾಲೆ ಹೋಗಿ ಇಷ್ಟು ಹೋಗಿ ಇಲ್ಲಿಂದ ಲೆವೆಲಿಂದಲೇ ಬರಲಿ ಅಥವಾ ಲೆವೆಲ್ ಕೆಳಗಿಂದಲೇ ಬರಲಿ, ಈ ಲೆವೆಲ್ಸ್ ಮತ್ತು ಈ ಲೆವೆಲ್ ಏನಾದ್ರು ಟ್ರ್ಯಾಪ್ ಮಾಡಿ ಕೆಳಗೆ ಬಂತಂದ್ರೆ ನಾವು ಒಂದು ಅಟೆಂಪ್ಟ್ ಮಾಡ್ಬೋದು 47,000 ಲೆವೆಲಿಗೆ, 47,100 ಸಮ್ವೇರ್ ಈ ಲೆವೆಲ್ಗೆ ಟ್ರ್ಯಾಪ್ ಒಂದು ಪ್ಲ್ಯಾನ್ ಮಾಡಿರಿ. ಯಾವಾಗ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಈ ಲೆವೆಲ್ ವರ್ಕ್ ಆಗೋ ಚಾನ್ಸ್ ಅದು ನಾಳೆ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಡೌನಿಂದ ಬಂತು ಅಂದರೆ ಗ್ಯಾಪ್ ಡೌನ್ ಆಗಿ ಸ್ವಲ್ಪ ಫಾಲ್ ಆಗಿ ಆಮೇಲೆ ಏನಾದರೂ ಗ್ಯಾಪ್ ಡೌನ್ ಆಗಿ ಬಂತು ಅಂದ್ರೆ ಇಷ್ಟು ದೊಡ್ಡ ಫಾಲ್ ಅಲ್ಲ, ಇಲ್ಲಿಂದನೇ ರಿವರ್ಸ್ ಆದ್ರೂ ನಮಗೆ ಈ ಲೆವೆಲ್ದಾಗ ಒಂದು ಸೆಲ್ಲಿಂಗ್ ನಾವು ಮಾಡ್ಬೋದು, ಟ್ರ್ಯಾಪರೇ ಮಾಡಲಿ ಅಥವಾ ಇಲ್ಲಿಂದಲೇ ಬರಲಿ. ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿ ಒಳಗೆ ಲೆವೆಲ್ಸ್ ಅದಾವೆ. ಸೊ ಬ್ಯಾಂಕ್ ನಿಫ್ಟಿ 2 ಲೆವೆಲ್ಸ್ ಕೊಟ್ಟಿನಿ. ಲೆವೆಲ್ಸ್ ಬಂದಮೇಲೆ ಸ್ವಲ್ಪ ಕನ್ಫರ್ಮೇಷನ್ಸ್ ಒಂದು ವೇಟ್ ಮಾಡಿರಿ. ಲೆವೆಲ್ಸ್ ಬಂದ ಕೂಡಲೇ ಇಮಿಡಿಯೇಟ್ ಎಂಟ್ರಿ ತೊಗೋಬೇಡ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮಾಡಿರಿ. ನಿಮ್ಗೆ ಏನು ಅನಿಸೋ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ ಚಾನಲ್ನ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ, ಏನಾದ್ರು ಲೈವ್ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಡಿಮೆಟ್ ಅಕೌಂಟ್ ಇಲ್ಲಾಂದರೆ ಡಿಮೆಟ್ ಅಕೌಂಟ್ ಲಿಂಕಿಂದ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಅದ, ಅಲ್ಲಿಂದ ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. ಇನ್ಸ್ಟಾಗ್ರಾಮ್ ಲಿಂಕ್ನು ಡಿಸ್ಕ್ರಿಪ್ಷನ್ದಾಗ ಅದ. ಸೊ ಯಾವುದೇ ರೂಲ್ಸ್ ಆಗೋ ತನಕ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿರಿ. ಮಾರ್ಕೆಟ್ ವೊಲಟಿಲಿಟಿ ಭಾಳ ತೋರಿಸತ್ತೆ 2-3 ದಿನದಿಂದ. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.